ಕನ್ನಡ ಪಾಠ ಮಾಡುವಂತ ಪ್ರೊಫೆಸರ್ ಆದ್ರೆ ಯಾವಾಗ ಸೋಮವಾರದಿಂದ ಶುಕ್ರವಾರದ ತನಕ ಈಕೆ ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆದ್ರೆ ವೀಕೆಂಡ್ ಬಂದ್ರೆ ಈಕೆಯ ಕೆಲಸ ಬೇರೆ ಆಗ್ತಾ ಇತ್ತು. ಯಾಕಂದ್ರೆ ಕದಿಯೋ ಚಟ ಈಕೆಗೆ ಇತ್ತಂತೆ. ಒಂದ್ ಗಾದೆ ಮಾತು ನೆನಪಾಯ್ತಪ್ಪ, ಉಂಡು ಹೋದ ಕುಂಡು ಹೋದ ಅನ್ನುವಂತ ಗಾದೆ ಮಾತು ನಿಮ್ಗೆಲ್ಲ ನೆನಪೇ ಇರುತ್ತೆ. ಅದಕ್ಕೆ ಈಕೆನೇ ಬೆಸ್ಟ್ ಎಕ್ಸಾಂಪಲ್. ಹಾಗಾದ್ರೆ ಆಕೆ ಯಾರು, ಮಾಡಿದ್ದೇನು, ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ವಾರದ ದಿನದಲ್ಲಿ ಕನ್ನಡ ಪಾಠ, ಭಾನುವಾರ ಆದ್ರೆ ಕದಿಯೋ ಚಟ. ವೀಕ್ ಡೇಸ್ನಲ್ಲಿ ಪ್ರೊಫೆಸರ್, ವೀಕೆಂಡ್ನಲ್ಲಿ ಖತರ್ನಾಕ್ ಕಳ್ಳಿ. ಈ ಫೋಟೋದಲ್ಲಿದ್ದಾಳಲ್ಲ, ಇವಳ ಹೆಸರು ರೇವತಿ. ಮೂಲತಃ ಶಿವಮೊಗ್ಗದವಳಾದ್ರೂ ಸದ್ಯ ನೆಲೆಸಿರೋದು ಕೇರ್ಪುರಂನಲ್ಲಿ. ನೋಡೋದಕ್ಕೆ ಕಳ್ಳಿ ತರ ಕಾಣದೇ ಇದ್ರೂ ಖತರ್ನಾಕ್ ಲೇಡಿ. ಬೆಳ್ಳಂದೂರು ಬಳಿಯ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ಲು. ಭಾನುವಾರ ಬಂತಂದ್ರೆ ಸಾಕು ಫೀಲ್ಡಿಗೆ ಇಳಿತಾ ಇದ್ಲು. ಎಲ್ಲೆಲ್ಲಿ ಮದುವೆಗಳಾಗುತ್ತೆ ಅಂತ ಕಲ್ಯಾಣ ಮಂಟಪಗಳನ್ನು ಸ್ಕ್ಯಾನ್ ಮಾಡಿ ಪರಿಚಯಸ್ಥರ ತರ ಮದುವೆಗಳಿಗೆ ಎಂಟ್ರಿ ಕೊಡ್ತಿದ್ಲು. ಹೀಗೆ ನವೆಂಬರ್ ತನಕ ಸುಮಾರು 5ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈಕೆ ಭಾಗಿಯಾಗಿ ಚಿನ್ನಾಭರಣಗಳನ್ನು ಎಗರಿಸಿದ್ಲು. ಅದರಲ್ಲಿ 3 ಪ್ರಕರಣಗಳು ಬಸವನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದೆ. ಇನ್ನೊಂದು ಬಸವನಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಒಬ್ಬ ಲೇಡಿ, ಅವರು ರೆಗ್ಯುಲರ್ ಆಗಿ ಕೆಲವು ಚೌಲ್ಟ್ರೀಸಲ್ಲಿ ಮದುವೆ ಟೈಮಲ್ಲಿ ಪರ್ಸಿಂದ ಗೋಲ್ಡ್ ಐಟಮ್ಸ್ ಕದ್ದಿ ಅವರು ಇದು ಮಾಡ್ತಿದ್ರು. ಇದರಲ್ಲಿ 3 ಪ್ರಕರಣ ಪತ್ತೆ ಆಗಿದೆ. ಇನ್ನೂ ಕೆಲವು ಇರ್ಬೋದು ಪ್ರಕರಣ, ಬಟ್ ಇದು ಭಾಳ ಒಂದು ಯಾರು ಪರ್ಟಿಕ್ಯುಲರ್ ಆರೋಪಿ ಇದ್ದಾರ ಅವರು ಆರೋಪಿಯವಳು 3 ಕೇಸ್ ಆಲ್ರೆಡಿ ಹಳೆ ಕೇಸ್ ಕೂಡ ಇದೆ ಅವಳ ಮೇಲೆ. ಮತ್ತು ಆ್ಯಸ್ ಎ ಟೆಂಪ್ರರಿ ಲೆಕ್ಚರರ್ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಭಾನುವಾರದಲ್ಲೂ ಅದೃಷ್ಟ ನಂಪರ ಇರೋದಿಲ್ಲ ಅಲ್ವಾ. ನವೆಂಬರ್ 23ರ ಭಾನುವಾರ ಆರೋಪಿ ರೇವತಿ ಬಸವನಗುಡಿಯ ದ್ವಾರಕನಾಥ ಕಲ್ಯಾಣ ಮಂಟಪದ ಮದುವೆಗೆ ಹೋಗಿ 3 ಲಕ್ಷ ಮೌಲ್ಯದ 32 ಗ್ರಾಂ ಚಿನ್ನದ ಚೈನ್ ಹಾಗೂ ಆರ್ಟಿಫಿಷಿಯಲ್ ಚೈನ್ ಇದ್ದ ಬ್ಯಾಗ್ ಅನ್ನ ಎಗರಿಸಿ ಮದುವೆ ಮನೆ ಊಟ ಮಾಡಿಕೊಂಡು ಎಸ್ಕೇಪ್ ಆಗಿದ್ಲು. ಹೀಗಾಗಿ ಚಿಕ್ಕಲ್ಸಂದ್ರ ನಿವಾಸಿ ಒಬ್ಬರು ಬಸವನಗುಡಿ ಪೊಲೀಸ್ ಠಾಣೆಗೆ ತೆರಳಿ ಒಂದು ಕಂಪ್ಲೇಂಟ್ ಅನ್ನ ನೀಡ್ತಾರೆ. ದೂರು ದಾಖಲಿಸಿಕೊಂಡು ಪೊಲೀಸರು ಖಚಿತ ಮಾಹಿತಿ ಪಡೆದು ಡಿಸೆಂಬರ್ 1ನೇ ತಾರೀಕಿನಂದು ಕೇರ್ಪುರಂನ ಆಕೆಯ ಮನೆಯಲ್ಲಿಯೇ ಬಂಧಿಸ್ತಾರೆ. ಇನ್ನು ಆ ಖತರ್ನಾಕ್ ಕಳ್ಳಿಯನ್ನ ಬಂಧಿಸಿ ವಿಚಾರಣೆ ಮಾಡಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಏಕೆಂದ್ರೆ ಆರೋಪಿ ರೇವತಿ ಕದ್ದ ಕೆಲವು ಚಿನ್ನಾಭರಣವನ್ನ ತನ್ನ ಗಂಡನ ಹೆಸರಿನಲ್ಲಿ ಕಾಡು ಬೀಸನಹಳ್ಳಿಯಲ್ಲಿರುವ ಬ್ಯಾಂಕ್ ಒಂದರಲ್ಲಿ ಲೋನ್ ತೆಗೆದುಕೊಂಡಿರ್ತಾಳೆ. ಒಟ್ಟಾರೆ ಆಕೆಯ ವಾಸದ ಮನೆಯಿಂದ ಹಾಗೂ ಬ್ಯಾಂಕ್ ಒಂದರಿಂದ 32 ಲಕ್ಷ ರೂಪಾಯಿ ಮೌಲ್ಯದ 262 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ವಿಚಾರಣೆ ಮುಂದುವರಿಸಿರುವ ಪೊಲೀಸರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಕೆಯ ಮೇಲೆ ಯಾವುದಾದ್ರೂ ಕೇಸ್ ದಾಖಲಾಗಿದೆಯಾ ಅಂತ ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಮದುವೆ ಮನೆಗೆ ಕರೆಯದೆ ಬರುವ ಕಳ್ಳಿಯರ ಬಗ್ಗೆ ಎಚ್ಚರವಿರಲಿ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.